ಸತ್ಯವನ್ನೇ ಹೇಳುತ್ತೇನೆ. ನಾನು ಸಿನಿಮಾ ವಿಚಾರದಲ್ಲಿ ಪ್ರಾಮಾಣಿಕವಾಗಿರುತ್ತೇನೆ. ಹಾಗೆ ಸಿನಿಮಾ ಲ್ಯಾಂಡ್ಗೆ ಕೆಟ್ಟ ಹೆಸರು ತರುವ ಯಾವ ಕೆಟ್ಟ ಕೆಲಸ ಮಾಡುವುದಿಲ್ಲ, ಮಾಡಿಲ್ಲ. ಟ್ರಸ್ಟ್ ಮೀ, ಖಂಡಿತವಾಗ್ಲೂ ಇದು ನಮ್ಮ ಮನೆ ದೇವರ ಆಣೆ. ನಾನೊಬ್ಬ EP ಆಗಿ ನಾನೇನ್ ಹೇಳ್ತೀನಿ ಅಂತಂದ್ರೆ, ಕೆಲಸ ಮಾಡೋದು ಪ್ರೊಡ್ಯೂಸರ್ ಯಾರಿಗೂ ಹೋಗ್ಬಿಟ್ಟು ನಮ್ಮ ಮೂವಿ ಆಡಿಯನ್ಸ್ ನ ಯಾರು ಅದ್ ಬಿಟ್ಟು ನಾನು ವರ್ಕ್ ಮಾಡೋದು ಅವ್ರಿಗೆ ಅಷ್ಟು ಬೇಗ ಸಿನಿಮಾ ಮುಗಿಸ್ಕೊಂಡ್ಬಿಡ್ಬೇಕು ಅನ್ನೋದಿಲ್ಲ. ಇದು ಕ್ಯಾಮ್ರಾ, ಅದು ಓಪನ್ ಪ್ಲಾಟ್ಫಾರ್ಮ್. ಯಾರು ಫಂಡ್ಸ್ ಬರುತ್ತೆ ಬಿಡುತ್ತೆ. ನನ್ನ ಸಿನಿಮಾ ಫ್ಲಾಪ್ ಆಗೋಯ್ತು ಅಂತ ನಾಳೆ ನಾನು ಇಂಡಸ್ಟ್ರಿ ಬಿಡಲ್ಲ, ನನ್ನ ಸಿನಿಮಾ ಹಿಟ್ ಆಗೋಯ್ತು ಅಂತ ನಾನು ಬೇರೆ ಏನೋ ಆಗೋದಕ್ಕೆ ಸಾಧ್ಯನೂ ಇಲ್ಲ. ಆಬ್ವಿಯಸ್ಲಿ ಟೆಕ್ನಿಕಲ್ ವೈಸ್ ಅಲ್ಲಿ ಅವ್ರಿಗೂ ಚೆನ್ನಾಗಿ ಗೊತ್ತಿರತ್ತೆ, ನಾವು ಅದ್ರ ಬಗ್ಗೆ ಮಾತಾಡಕ. ನೀನು ಕಮರ್ಷಿಯಲಿ ಹಿಟ್ ಮಾಡ್ತೀನಿ ನನ್ನ ಸಿನಿಮಾನ ಅಂತ ಯಾರು ಹೇಳಕ್ಕಾಗಲ್ಲ ಸರ್. ಸ್ಕ್ರೀನ್ ಪ್ಲೇ ಅನ್ನೋದು ಡೈರೆಕ್ಟರ್ ಕೊರಿತಾರೆ, ಲೇಟ್ ಆಗೋದ್ರೆ ನನ್ನ ಕೆಲಸ ನಾನು ಬೇಗ ಮುಗಿಸ್ಕೊಂಡ್ಬಿಡ್ಬೇಕು. ಐ ಆಮ್ ಟಾಕಿಂಗ್ ಒಂದು 4TB ಹಾರ್ಡ್ ಡಿಸ್ಕ್. ಸೊ ಅದ್ರಲ್ಲಿ ಕೆಲವು ಸಿನಿಮಾ ಗೆಲ್ಲತ್ತೆ, ಕೆಲವು ಸಿನಿಮಾ ಗೆಲ್ಲಲ್ಲ. ಥಿಯೇಟರ್ ಸಿನಿಮಾ ವಿಲ್ ಬಿ ವರ್ಕಿಂಗ್ ಆನ್ ದಿಸ್ ಪ್ಲಾಟ್ಫಾರ್ಮ್ ಇಟ್ ಸೆಲ್ಫ್. ಇಲ್ಲೇ ಇರ್ತೀವಿ, ಇಲ್ಲೇ ಹೋಗ್ತಾ ಇರ್ತೀವಿ, ಇಲ್ಲೇ ಜಾಗ. ವೆಲ್ಕಮ್ ಟು ಡೈರೆಕ್ಟರ್ ನೋಟ್. ಹಾಯ್, ಹೇಗಿದ್ದೀರಾ? ಐ ಆಮ್ ಸೂಪರ್. ನೀವ್ ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ ಸರ್. ನಾವು ಸೂಪರ್ ಅಂದ್ರೆ ನೀವು ಸೂಪರ್ ಆಗಿರ್ಲೇಬೇಕು. ಹೌದೌದು. ಹೇಗಿದೆ, ಯಾವ ಸಿನಿಮಾಗಳು ನಡೀತದೆ? ನಡೀತಾ ಇದೆ ಸರ್. ಆಸ್ ಯೂಶುವಲ್ ಗೊತ್ತು ನಿಮ್ಗೆ, ನಿಮ್ ಜೊತೆನೆ ವರ್ಕ್ ಮಾಡಿದ್ದು ಪ್ರೀವಿಯಸ್ ಸಿನಿಮಾ ವಿದ್ಯಾರ್ಥಿನಿಯರೇ. ಅದಾದ್ಮೇಲಿಂದ ಕಂಟಿನ್ಯೂಸ್ ಆಗಿ 2-3 ಸಿನಿಮಾ ಮಾಡ್ತಾ ಇದ್ದೀನಿ. ಈಗ 2 ಸಿನಿಮಾ ನಡೀತಾ ಇದೆ. ಒಂದು ರಕ್ಕಸ ಪುರದೋಳು ಅಂತ ಅಂದ್ಬಿಟ್ಟು ರವಿವರ್ಮ ಮಾಸ್ಟ್ರು ಫಸ್ಟ್ ಟೈಮ್ ಪ್ರೊಡಕ್ಷನ್ ಗೆ ಇಳಿದಿದ್ದಾರೆ. ಅವರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಆಸ್ ಅ ಸೋಲೋ ಪ್ರೊಡ್ಯೂಸರ್. ಸೊ ಇದು ವಿದ್ಯಾರ್ಥಿ ವೈಭವ ಚಾನ್ಸಸ್ ಇದೆ 100% ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಮ್ಗೆ ಒಬ್ರು ಚಾನ್ಸ್ ಕೊಡ್ತಾರೆ ಅಂದ್ರೆ ನಮ್ಮ ಪ್ರೀವಿಯಸ್ ಸಿನಿಮಾ ನಾವು ಏನ್ ಕೆಲಸ ಮಾಡಿರ್ತೀವಿ ಅದ್ರ ಮೇಲೆ ನಮ್ಗೆ ಕೆಲಸ ಸಿಗೋಂಥದ್ದು. ಆಬ್ವಿಯಸ್ಲಿ ಐ ಕ್ಯಾನ್ ಟೆಲ್ ದಟ್ ವಿದ್ಯಾರ್ಥಿನಿಯರಿಂದನೇ ನನಗೆ ಸಿಕ್ಕಿದೆ ಅಂತ ಹೇಳ್ಬೋದು 100%. ಥ್ಯಾಂಕ್ ಯು ಸೊ ಮಚ್. ಓಕೆ, ತಪ್ಪಿಲ್ಲ ಸರ್. ಆಬ್ವಿಯಸ್ಲಿ ಒಬ್ರಿಗೆ ಒಂದ್ ಸಿನಿಮಾ ಸಿಗ್ಬೇಕು ಅಂದ್ರೆ ಅವ್ರ ಪ್ರೀವಿಯಸ್ ಜರ್ನಿ ಇಟ್ ಕೌಂಟ್ಸ್ ಅ ಲಾಟ್. ಅದೇನ್ ಮಾಡಿರ್ತೀವಿ ಅದ್ರ ಮೇಲೆನೆ ಮುಂದಕ್ಕೆ ಹೋಗ್ತಾ ಇರತ್ತೆ ಜರ್ನಿ. ಜಸ್ಟ್ ಫನ್. ಓಕೆ, ಸೊ ಮೀನ್ ಟೈಮ್ ಅದೇ ತರ ಇನ್ನೊಂದು ಸಿನಿಮಾ ಅದ್ರ ಜೊತೆಗೆ ಪ್ಯಾರಲಲ್ ಆಗಿ ಸ್ಟಾರ್ಟ್ ಆಗಿದ್ದಂತ ಒಂದು ಮೂವಿ ಕಂಗ್ರಾಚುಲೇಷನ್ಸ್ ಬ್ರದರ್ ಅಂತ ಅಂದ್ಬಿಟ್ಟು. ಈ ಸಿನಿಮಾನು ಅಷ್ಟೇ ಅಗೇನ್ ಒನ್ ಮೋರ್ ಟೆಕ್ನಿಷಿಯನ್ ಇಸ್ ಪ್ರೊಡ್ಯೂಸಿಂಗ್ ದ ಮೂವಿ, ಹರಿ ಸಂತೋಷ್ ಅಂತ ಅಂದ್ಬಿಟ್ಟು. ಅಲೆಮಾರಿ ಸಿನಿಮಾ ಫಸ್ಟ್ ಅವ್ರ ಜರ್ನಿ ಸ್ಟಾರ್ಟ್ ಮಾಡಿದ್ದು, ಅವರು ಈಗ ಪ್ರೊಡಕ್ಷನ್ ಇಳಿದಿದ್ದಾರೆ. ಸೊ ಅಗೇನ್ ಆ ಮೂವಿನಲ್ಲೂ ನಾನು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಅಬೌಟ್ ಯು ಅಂದ್ರೆ ನನಗೆ ಡೇ 1 ನೀವು ಆಕ್ಚುಲಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅಲ್ಲ ನನಗೆ ಗೊತ್ತಿರೋ ಮಟ್ಟಿಗೆ. ಸೊ ಅಲ್ಲಿಂದ ಹೇಳಿ ಸರ್. ಸಿನಿಮಾ ಜರ್ನಿ ಅಂತ ತಗೊಂತೀನಿ ಅಂತಂದ್ರೆ ಇಟ್ ಇಸ್ ಲೈಫ್ ಅಲ್ಲಿ ನಾವೇನೋ ಅನ್ಕೊಂಡಿರ್ತೀವಿ ಏನೋ ಮಾಡ್ಬೇಕು ಅಂತ, ಅನ್ಎಕ್ಸ್ಪೆಕ್ಟೆಡ್ಲಿ ಸಮ್ ಚೇಂಜಸ್ ಪ್ರತಿಯೊಂದು ಮನುಷ್ಯನ್ಗೆ ಆಗತ್ತೆ. ಆದ್ರೆ ಸಿನಿಮಾದಲ್ಲಿರೋರ್ಗೆ ತುಂಬಾ ಜಾಸ್ತಿ. ಅವರು ಇವಾಗ ನಾವು ಕೂಡ ಅಷ್ಟೇ, ನಾವು ಯಾವ್ದೋ ಒಂದು ಸ್ಟಾರ್ದು ಅಥವಾ ಒಂದು ದೊಡ್ಡ ಡೈರೆಕ್ಟರ್ದು ಇಂಟರ್ವ್ಯೂ ನೋಡ್ಬೇಕಾದ್ರೆ ಅವ್ರುಗಳು ಹೇಳ್ಕೊಂತ ಇರ್ತಾರೆ, ನಾವು ಹಿಂಗ್ ಬಂದ್ವಿ, ಹಂಗಾಯ್ತು ಹೀಗಾಯ್ತು. ಇವ್ರು ನಿಜ ಹೇಳ್ತಿದಾರ ಸುಳ್ಳು ಹೇಳ್ತಿದಾರ ಅಂತ ನಮ್ಗೆ ಒಂದು ಕನ್ಫ್ಯೂಷನ್ ಇರುತ್ತೆ. ಆದ್ರೆ ಈ ಸಿನಿಮಾದವ್ರಿಗೆ ಡೆಸ್ಟಿನಿ ಅನ್ನೋದು ಕರ್ಕೊಂಬರೋದೇ ಆ ರೀತಿನಲ್ಲಿ. ನಾವೇನೋ ಅಂದ್ಕೊಂಡಿರ್ತೀವಿ, ನಾವೇನೋ ಮಾಡ್ಬೇಕು ಅಂದ್ಕೊಂಡಿರ್ತೀವಿ, ಸಿನಿಮಾಗೆ ಬಂದು ಕೆಲಸ ಮಾಡ್ತಾ ಇರ್ತೀವಿ. ಲೈಕ್ ವೈಸ್ ನಂದು ಕೂಡ. ನಾನು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗೋದಕ್ಕೆ ಮುಂಚೆ ಪ್ರೊಡ್ಯೂಸರ್ ಅನ್ನೋದಕ್ಕಿಂತ ಟು ಬಿ ಫ್ರಾಂಕ್ ಅ ಬಿಸ್ನೆಸ್ ಮ್ಯಾನ್. ಸ್ಟ್ರೈಟ್ ಫಾರ್ವರ್ಡ್ ಆಗಿ ಹೇಳ್ಕೊಂಡು ಬಿಸ್ನೆಸ್ ಮ್ಯಾನ್. ಐ ವಾಸ್ ಮ್ಯಾನೇಜಿಂಗ್ ಅ ಕಂಪನಿ, ಆ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಗೆ ನಾನೊಬ್ಬ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದೆ. ಸೊ ಈ ಒಂದಿಷ್ಟು ಪ್ರೋಸೆಸ್ ಒಂದು 15 ವರ್ಷ ನನ್ನ ಬಿಸ್ನೆಸ್ ಲೈಫ್ ಇತ್ತು ಈ ಪ್ರೊಫೆಷನ್ ಬರೋದಕ್ಕೆ ಮುಂಚೆ. ಇದಕ್ಕಿಂತ ಮುಂಚೆ ನನಗೆ ಗೊತ್ತಿರೋ ಮಟ್ಟಿಗೆ ಆಕ್ಚುಲಿ ನೀವು ಮುಂಚೆ ಐ ಥಿಂಕ್ ಒಂದು 10-12 ಇಯರ್ಸ್ ಮುಂಚೆ ಇನ್ಫಿಲಂ ಬ್ರಾಂಡಿಂಗ್ ಅನ್ನೋದನ್ನ ಒಂದು ಫಾರ್ಮೇಟ್ ಆಗಿ ತಲುಪಿಸೋದಕ್ಕೆ ಟ್ರೈ ಮಾಡಿದ್ರೆ 100% ನಿಜ. ಸಿ ದಟ್ ಈಸ್ ವಾಟ್ ಐ ಆಮ್ ಟೆಲ್ಲಿಂಗ್. ನಾನು ತುಂಬಾ ಎಂಗೇಜ್ ಸರ್. ಲೈಕ್ 2003-4 ಅಲ್ಲಿ ನನ್ನ ಬಿಸ್ನೆಸ್ ಲೈಫಿಗೆ ಬಂದಿದ್ದು. ಆಗ 2004 ಸೆಕೆಂಡ್ ಹಾಫ್ ಅಂದ್ಕೊಳ್ಳಿ, 2004 ಜುಲೈ ಆನ್ವರ್ಡ್ಸ್ ಒಂದು ಕಂಪ್ನಿಗೆ ಹೋಗ್ತೀನಿ. ಆ ಕಂಪ್ನಿಗೆ ಸರ್ವರ್ ಸಿಸ್ಟಮ್ಸ್ ಗಳನ್ನ ಪ್ರೊವೈಡ್ ಮಾಡ್ತೀನಿ. ನಮ್ಗೆ ಅದು ಕ್ಲೈಂಟ್, ಇಟ್ಸ್ ಅ ಕಂಪನಿ. ಫಾರ್ ಇಂಡಸ್ಟ್ರಿ ಇಟ್ ಇಸ್ ಅ ಚಾನೆಲ್. ಆ ಕಾಲದಲ್ಲಿ ಒಂದು ಚಾನೆಲ್ ಓಪನ್ ಆಗ್ಬೇಕಾಗಿತ್ತು. ಇಟ್ಸ್ ನೇಮ್ಡ್ ಶ್ರೀಗಂಧ ಅಂತ ಅಂದ್ಬಿಟ್ಟು ಒಂದು ಚಾನೆಲ್. ಆ ಚಾನೆಲ್ಗೆ ನಾನು ಸಿಸ್ಟಮ್ಸ್ ನ ಸಪ್ಲೈ ಮಾಡಿರ್ತೀನಿ, ಸರ್ವಿಸ್ ಮೇಂಟೆನೆನ್ಸ್.
ಸೊ ಈ ಚಾನೆಲ್ ಇಂದ ನನ್ನ ಒಂದು ಸಿನಿಮಾ ಎಂಟ್ರಿಗೆ ಆ ಚಾನೆಲ್ ಅಂತ ಹೇಳ್ಬೋದು. ಆ ಚಾನೆಲ್ ಬರ್ಲಿಲ್ಲ, ಆನ್ ಸ್ಕ್ರೀನ್ ಆನ್ ಟಿವಿಗೆ ಬರ್ಲಿಲ್ಲ, ಬ್ಯಾಕ್ವರ್ಡ್ ಪ್ರೋಸೆಸ್ಗಳಲ್ಲಿ ಇದ್ರು ಅವರು. ಸೊ ನಾನು ಅಲ್ಲಿ ಸಿಸ್ಟಮ್ಸ್ ನ ಪ್ರೊವೈಡ್ ಮಾಡ್ತಾ ಇರ್ತೇನೆ. ನನ್ನ ಆಕ್ಚುಲಿ ಬೇಸಿಕಲಿ ಬಂದ್ಬಿಟ್ಟು ನಾನೊಬ್ಬ ಡಿಪ್ಲೊಮೊ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್, ಅದೇ ಪ್ರೊಫೆಷನಲ್ ಇದ್ದವನು ನಾನು. ನಾನಾಯ್ತು ನನ್ನ ಹಾರ್ಡ್ವೇರ್, ಕಂಪ್ಯೂಟರ್ ಅಸೆಂಬ್ಲಿಂಗು, ಇನ್ಸ್ಟಾಲೇಷನ್ಸ್ಗಳು, ಸಾಫ್ಟ್ವೇರ್ ಡೆವಲಪ್ಮೆಂಟು, ವೆಬ್ ಡಿಸೈನಿಂಗು, ಈ ತರ ಒಂದು ಪ್ರೊಸೆಸ್ ಅಲ್ಲಿ ಇದ್ದವನು ನಾನು. ಸೊ ಆ ಕಂಪನಿಗೆ ಹೋಗ್ತೀನಿ ಸಿಸ್ಟಮ್ ಸರ್ವಿಸಿಂಗ್ಗೆ ಅಂತ ಅಂದ್ಬಿಟ್ಟು ಹೋದಾಗ, ಲೈಕ್ ನನ್ನ ಇಂಜಿನಿಯರು ಮತ್ತೆ ನಾನು ಇಬ್ರು ಹೋಗ್ತೀವಿ. ಯಾಕಂದ್ರೆ ಯೂಶಲಿ ಏನು ಅಂತಂದ್ರೆ ನಾನು ಎಲ್ಲ ಕಡೆ ಸರ್ವಿಸ್ಗೆ ಹೋಗ್ತಾ ಇರಲ್ಲ, ಒಂದಿಷ್ಟು ಮೇಜರ್ ಕ್ಲೈಂಟ್ಸ್ ಅಂತ ಇರ್ತಾರೆ. ಕ್ಲೈಂಟ್ ಮೀಟಿಂಗ್ ಅಂದಾಗ ನಾವು ಹೋಗಿರ್ತೀವಿ, ಇಂಜಿನಿಯರ್ ಸರ್ವಿಸ್ ಮಾಡ್ತಾ ಇರ್ತೀನಿ. ಈ ಪ್ರೊಸೆಸ್ ಅಲ್ಲಿ ಆ ಕಂಪ್ನಿ MD ಮತ್ತೆ ಇನ್ನೊಂದು 3 ಜನ ಡೈರೆಕ್ಟರ್ಸ್ ಇವರೆಲ್ಲ ಒಂದು ಟೆನ್ಷನ್ ಅಲ್ಲಿ ಇರ್ತಾರೆ. ಏನ್ ಟೆನ್ಷನ್ ಅಂದ್ರೆ ಲೈಕ್ ಆಬ್ವಿಯಸ್ಲಿ ಒಬ್ಬ ಮನುಷ್ಯನ ಟೆನ್ಷನ್ ಅಂದ್ರೆ ಆಬ್ವಿಯಸ್ಲಿ ಇಟ್ಸ್ ಮನಿ. ಸೊ ಅವ್ರು ಅದೇ ಟೆನ್ಷನ್ ಅಲ್ಲಿ ಇರ್ತಾರೆ. ನಾನು ಇಂಟರ್ಫಿಯರ್ ಆಗ್ತೀನಿ, ಕೇಳ್ತೀನಿ ಏನು ಅಂತ. ಯಾಕಂದ್ರೆ ಅಲ್ಲಿ ಒಂದಿಬ್ರು ನನ್ಗೆ ಕ್ಲೋಸ್ ಆಗಿರೋ ಫ್ರೆಂಡ್ಸ್ ಇದ್ರಲ್ಲಿ ಇರ್ತಾರೆ. ಹಿಂಗೆ ಏನೋ ಒಂದು ಸಮಸ್ಯೆ ಶ್ರೀಕಾಂತ್ ಅಂದ್ಬಿಟ್ಟು, ಓಕೆ ಸರಿ, ಈಗ ಅದಕ್ಕೆ ದುಡ್ಡು ಬಂದ್ರೆ ನಿಮ್ದೆಲ್ಲ ಸಾಲ್ವ್ ಆಗುತ್ತಾ, ನೀವು ಚಾನಲ್ ಸ್ಟಾರ್ಟ್ ಮಾಡೋದು. ನಮ್ಮ ಇಂಟೆನ್ಷನ್ ಏನು ಅಂದ್ರೆ ನನ್ನ ಕ್ಲೈಂಟ್ ಒಂದು ಚಾನಲ್ ಇದೆ, ಆಬ್ವಿಯಸ್ಲಿ ನಮ್ಗೆ ಕ್ಲೈಂಟ್ ಬೇಸ್ ದೊಡ್ಡದಾಗ್ತಾ ಇದ್ದಂಗೂ ನಮ್ಗೆ ಹೊಸ ಕ್ಲೈಂಟ್ ಸಿಗ್ತಾ ಹೋಗ್ತಾರೆ. ಸೊ ಅದಿನ್ನ ಬೆಳಕಿಗೆ ಬಂದಿಲ್ಲದೆ ಇರೋದು, ಆನ್ ಟಿವಿನಲ್ಲಿ ಬರ್ದೇ ಇರೋಂಥ ಚಾನಲ್ ಇನ್ನ ಬ್ಯಾಕ್ ಪ್ರೋಸೆಸ್ ಅಲ್ಲಿ ನಡೀತಾ ಇರೋದು. ಸೊ ಒಂದು ಚಾನಲ್ ನನ್ನ ಕ್ಲೈಂಟ್ ಅಂತಂದ್ರೆ ಇನ್ನೊಂದಿಷ್ಟು ಕ್ಲೈಂಟ್ಸ್ಗಳು ಆಡ್ ಅಪ್ ಆಗ್ತಾರೆ ಅಂತ ನಮ್ಮ ಇಂಟೆನ್ಷನ್ ಅಲ್ಲಿ ನಾವು ಇನ್ನೂ ಒಂದು ಚಿಕ್ಕದೊಂದು ಅಮೌಂಟ್ ಬೇಕಾಗಿರುತ್ತೆ. ಸೊ ಸರಿ ಸರ್ ನಾನು ಕೊಡ್ತೀನಿ, ನನ್ಗೆ ಏನು ಕೊಡ್ತೀರಾ? ಸಿ ಐ ಆಮ್ ಬೇಸಿಕಲಿ ಬಿಸ್ನೆಸ್ ಮ್ಯಾನ್, ನನಗೆ ಏನು ಕೊಡ್ತೀನಿ? ನನಗೆ ಅವರು ಏನು ಮಾಡ್ತಿದ್ದಾರೆ, ಯಾವುದಕ್ಕೆ ಏನು, ನನಗೆ ಇಷ್ಟು ಬೇಕಾಗತ್ತೆ, ನನ್ಗೆ ಏನು ಸಾಧ್ಯತೆ ಇದೆಯೋ ಅದನ್ನ ಸೇರಿಸಿ ರಿಟರ್ನ್ ಕೊಡ್ತೀನಿ ಶ್ರೀಕಾಂತ್ ಅಂದ್ಬಿಟ್ಟು ಹೇಳ್ತಾರೆ. ಸರಿ ಅಂದ್ಬಿಟ್ಟು ಒಂದು ಇನ್ವೆಸ್ಟ್ಮೆಂಟ್ ತರ ಮಾಡ್ತೀನಿ. ಸಿ ದಟ್ ವಾಸ್ ದ ಫಸ್ಟ್ ಮೂವಿ. ನನಗೆ ಗೊತ್ತಿಲ್ಲ ಅದು ಮೂವಿಗೆ ಅಂತ ಅಂದ್ಬಿಟ್ಟು. ಸೊ ದ ಮೂವಿ ವಾಸ್ ನೇಮ್ಡ್ ಸೇವಂತಿ ಅಂತ. ರಿಲೀಸಿಗೆ ರೆಡಿ ಇರೋ ಅಂತ ಮೂವಿ ಅದು. ಇನ್ನ 15 days 20 days ಇದೆ ರಿಲೀಸಿಗೆ. ವಿಜಯ್ ರಾಘವೇಂದ್ರ ಮತ್ತೆ ರಮ್ಯಾ ಅವರು, ಎಸ್ ನಾರಾಯಣ್ ಸರ್ ಡೈರೆಕ್ಷನ್ ಮಾಡಿರೋಂಥ ಮೂವಿ. ರಿಲೀಸಿಗೆ ರೆಡಿ ಇದ್ದಿದಂತ ಮೂವಿ 2005 ಇಫ್ ಐ ಆಮ್ ನಾಟ್ ರಾಂಗ್. ದುಡ್ಡು ಕೇಳ್ತಾರೆ, ದುಡ್ಡೇನೋ ಕೊಟ್ಬಿಡ್ತೀನಿ. ಆದ್ರೆ ಆ ದುಡ್ಡು ಏನಕ್ಕೆ ಯೂಟಿಲೈಸ್ ಆಗ್ತಿದೆ ಅನ್ನೋದು ಒಂದು ಕುತೂಹಲ ನನಗೆ ಶುರುವಾಯ್ತು. ಏನಕ್ಕೆ ಸರ್ ಏನಕ್ಕೆ ಅಂತ ಕೆದಕ್ತೀನಿ. ಅವಾಗ ಹೇಳ್ತಾರೆ ಅವರು ಆ ಸಿನಿಮಾನಲ್ಲಿ ಬ್ರ್ಯಾಂಡಿಂಗ್ ಮಾಡಿರ್ತಾರೆ, ದಟ್ ಇಸ್ ಕಾಲ್ಡ್ ಇನ್ ಫಿಲಂ ಬ್ರ್ಯಾಂಡಿಂಗ್. ನನಗೆ ಇನ್ಫ್ಲೂಯೆನ್ಸ್ ಆಗೋದಕ್ಕೆ ಕಾರಣ ಆ ಸಿನಿಮಾನಲ್ಲಿ ವಿಜಯ ರಾಘವೇಂದ್ರ ಮತ್ತೆ ಇವರು ನಮ್ಮ ಸೀನಿಯರ್ ಆರ್ಟಿಸ್ಟ್ ದೊಡ್ಡಣ್ಣ ಅವರು ಆ ಬೈಕ್ ನ ಓಡಿಸಿರ್ತಾರೆ, TVS ಸ್ಟಾರ್ ಸಿಟಿ ಅಂತ ಅಂದ್ಬಿಟ್ಟು ಬೈಕ್. ಅವಾಗ ತಾನೇ ಲಾಂಚ್ ಆಗಿದ್ದ ಬೈಕು. ಇಡೀ ಸಿನಿಮಾನಲ್ಲಿ ಆ ಬೈಕ್ ಇರುತ್ತೆ. ಆ ಬೈಕ್ ಪ್ರಮೋಷನ್ ಇವ್ರು ಮಾಡ್ತಾ ಇರ್ತಾರೆ. ಸೊ ಇವ್ರಿಗೆ ಏನಕ್ಕೆ ದುಡ್ಡು ಬೇಕಾಗಿರತ್ತೆ ಅಂದ್ರೆ ಪ್ರತಿಯೊಂದು ಥಿಯೇಟರ್ಗೆ ವಿಸಿಟ್ ಮಾಡಿ ಆ ಥಿಯೇಟರ್ ನಲ್ಲಿ ಈ ಬೈಕ್ ಅನ್ನ ನಿಲ್ಸ್ಬೇಕಾಗಿರುತ್ತೆ. ಸೊ ಅದಕ್ಕೆ ಇಂಡಿವಿಜುವಲ್ ಆಗಿ ಪ್ರತಿಯೊಬ್ರು ಹೋಗಿ ಅಲ್ಲಿ ಲೋಕಲ್ ಶೋರೂಮ್, ಆ ಶೋರೂಮ್ ಜೊತೆಗೆ ಆ ಥಿಯೇಟರ್ ಓನರ್ ಜೊತೆ ಮಾತಾಡ್ಬಿಟ್ಟು ಆ ಬೈಕ್ ನಲ್ಲಿ ನಿಲ್ಸೋದಕ್ಕೆ ಫೆಸಿಲಿಟೇಷನ್ ಏನ್ ಬೇಕು ಅದನ್ನ ಮಾಡ್ಕೊಡ್ಬೇಕಾಗಿರುತ್ತೆ, ಫೆಸಿಲಿಟೀಸ್ ಎಲ್ಲಾನು. ಸೊ ಇಲ್ಲಿಂದ ನಮ್ಗೆ ಆ ಸಿನಿಮಾ ಪ್ರೊಡ್ಯೂಸರ್ ಬಂದ್ಬಿಟ್ಟು ನಮ್ಮ ವಿಜಯ ರಾಘವೇಂದ್ರ ಅವ್ರ ತಂದೆನೆ, ಚೆನ್ನೈಗೌಡ್ರೆ ಪ್ರೊಡ್ಯೂಸರ್. ಅದಕ್ಕೆ ಅವರು ಒಂದು 50 ಲೆಟರ್ ಕೊಡ್ತಾರೆ ಥಿಯೇಟರ್ಗಳಿಗೆ ಕೊಡೋದಕ್ಕೆ. ಲೈಕ್ ವೈಸ್ TVS ಕಂಪನಿಯಿಂದ ಲೆಟರ್ ಕೊಡ್ತಾರೆ, ಅಲ್ಲಿ ಲೋಕಲ್ ಶೋರೂಮ್ಗೆ ಲೆಟರ್ ಕೊಡೋದು. ಈ 2 ಲೆಟರ್ನ ತಗೊಂಡೋಗಿ ಅಲ್ಲಿ ಕೋಆರ್ಡಿನೇಟ್ ಮಾಡಿ ಅಲ್ಲಿ ಒಬ್ಬ ಏನು ಆ ಸೇಲ್ಸ್ ಎಕ್ಸಿಕ್ಯೂಟಿವ್ನ ಆ ಬೈಕ್ ಜೊತೆಗೆ ಆ ಥಿಯೇಟರ್ ನಿಲ್ಲಿಸ್ಬೇಕು. ಅವನು ಬರೋರಿಗೆಲ್ಲ ಪಾಂಪ್ಲೆಟ್ ಕೊಡಬೇಕು. ದಿಸ್ ವಾಸ್ ದ ಜಾಬ್, ದಿಸ್ ವಾಸ್ ದ ಬ್ರ್ಯಾಂಡಿಂಗ್ ಅಂಡ್ ಮಾರ್ಕೆಟಿಂಗ್ ಆಫ್ ದ ಪ್ರಾಡಕ್ಟ್. ನನಗೆ ಇದು ಒಂಥರ ಕ್ವೈಟ್ ಇಂಟ್ರೆಸ್ಟಿಂಗ್. ಎಸ್ 100% ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ನಾನು ಹೋಗ್ತೀನಿ ಸರ್, ಬೆಂಗಳೂರಿಂದ ಅಪ್ ಟು ಬೆಳಗಾಂ ಎಷ್ಟು ಥಿಯೇಟರ್ಗಳಿದೆ ಎಲ್ಲಾ ಥಿಯೇಟರ್ಗೆ ವಿಸಿಟ್ ಮಾಡ್ತೀರಾ. ನಮ್ಗೆ ಒಂಥರ ಫಿಲಮ್ ನಮ್ ಕಾರ್ಪೊರೇಟ್ ಇದೇ ಇಲ್ಲ ನಮ್ಗೆ. ಆ ಸಿನಿಮಾ ಅಂದ್ರೆ ಕಾಲೇಜ್ ಟೈಮಲ್ಲಿ ಎಲ್ಲ ಬಂಕ್ ಕೊಡ್ಬಿಟ್ಟು ಸಿನಿಮಾಗೆ ಹೋಗ್ತಾ ಇದ್ವಿ. ಅದೇ ಇವಾಗ ನಾವೇ ಆ ಸಿನಿಮಾನಲ್ಲಿ ಕೆಲಸ ಮಾಡ್ತಿದ್ದೀವಿ ಅಂದ್ರೆ ಅದೊಂಥರ ಪ್ರೌಡ್ ಫೀಲಿಂಗ್. ಈ ತರ ನನ್ನ ಸಿನಿಮಾ ಇದಕ್ಕೆ ಅಂತ ಹೇಳ್ಬೇಕು ಅಂದ್ರೆ. ಸರಿ, ಇಲ್ಲಿ ಬೆಂಗಳೂರಿಂದ ಅಪ್ ಟು ಬೆಳಗಾಂವರೆಗೂ ಹೋಗ್ತೀನಿ ಥಿಯೇಟರ್ ವಿಸಿಟ್ಗೆ. ಅನ್ಫಾರ್ಚುನೇಟ್ಲಿ ಆ ಟೈಮಲ್ಲಿ ಆ ಸಿನಿಮಾ ಆ ಮೂಮೆಂಟ್ಗೆ ರಿಲೀಸ್ ಆಗಲ್ಲ. ಏನಪ್ಪ ನನ್ನ ದುಡ್ಡೇನ್ ಕತೆ ಅನ್ಕೊಂತೀನಿ. ಆದ್ರೆ ದೇವರು ಅನ್ನೋದಿರ್ತಾರೆ, ಅದೇನಕ್ಕೆ ರಿಲೀಸ್ ಆಗ್ಲಿಲ್ಲ ಅನ್ನೋದು ತುಂಬಾ ದೊಡ್ಡ ರೀಸನ್. ಅದನ್ನ ಮಾತಾಡೋಷ್ಟು ದೊಡ್ಡವನು ನಾನಲ್ಲ. ಅಂದ್ರೆ ಚಿಕ್ಕದಾಗಿ ಹೇಳ್ಬೇಕು ಅಂದ್ರೆ ಅಣ್ಣವರು ಆ ಟೈಮಲ್ಲಿ ತೀರ್ಕೊಂಡಿರ್ತಾರೆ. ಸೊ ಹಂಗಾಗಿ ಅವ್ರ ಫ್ಯಾಮಿಲಿ ಅವರೇ ಆಗಿರೋದ್ರಿಂದ, ಮತ್ತೆ ಜೊತೆಗೆ ಅವಾಗ ಕನ್ನಡ ಇಂಡಸ್ಟ್ರಿನ ಅಲ್ಲೆಲ್ಲ ಸಿನಿಮಾನು ಪೋಸ್ಟ್ಪೋನ್ ಮಾಡಿದ್ರು. ಲೈಕ್ ದಟ್ ವಾಸ್ ಅ ಟ್ರಿಬ್ಯೂಟ್ ವಾಟ್ ದೇ ಗೇವ್. ಪೋಸ್ಟ್ಪೋನ್ ಅನ್ನೋದಕ್ಕಿಂತ ಇಟ್ ವಾಸ್ ಅ ಟ್ರಿಬ್ಯೂಟ್ ವಾಟ್ ದೇ ಗೇವ್ ಟು ರಾಜ್ಕುಮಾರ್ ಸರ್. ಸೊ ಅಲ್ಲಿಂದ ಒಂದು ತಿಂಗಳಿಗೆ ಪೋಸ್ಟ್ಪೋನ್ ಆಗುತ್ತೆ. ಅದಾದ್ಮೇಲೆ ಸೇಮ್ ಅದೇ ರೆಗ್ಯುಲರ್. ಯಾಕಂದ್ರೆ ನಾವೆಲ್ಲ ಥಿಯೇಟರ್ ಇದೆಲ್ಲ ಮಾಡಿ ಆಗೋಗಿದೆ, ನಮ್ಮ ಪ್ರೋಸೆಸ್ ಏನಿದೆ ಮುಗಿಸ್ಬಿಟ್ಟಿದ್ವಿ. ಸೊ ಥಿಯೇಟ್ರಲ್ಲಿ ರಿಲೀಸ್ ಆಯ್ತು. ನಮ್ಗೆ ಏನ್ ಅಲ್ಲಿಂದ ರಿಟರ್ನ್ಸ್ ಬರ್ಬೇಕಂದ್ರೆ ಐ ಮೀನ್ ದ ಕ್ಲೈಂಟ್ ಕಂಪ್ನಿಗೆ ಏನ್ ಕಮಿಷನ್ ಬರ್ಬೇಕಾಗಿತ್ತು, ದೇ ಗೇವ್ ಮಚ್ ಮೋರ್ ದನ್ ದಟ್.
ಬಿಕಾಸ್ ದೇ ಸೇಲ್ಸ್ ವಾಸ್ ಬೂಮ್ಡ್ ಬೈ 50%. Oh, great. ಅವ್ರ ರೆಗ್ಯುಲರ್ ಸೇಲ್ಸ್ ಇತ್ತು. ನಮಗೆ ಅಲ್ಲಿ ಕುತೂಹಲ, ಓಕೆ ಇದು ಸಿ ನಾನು ಬಂದಿದ್ದೇನು ಬಿಸ್ನೆಸ್, ಅಲ್ಲೂ ನನಗೆ ಇದು ಇನ್ವೆಸ್ಟ್ಮೆಂಟಿಗೆ ಡಬಲ್ ರಿಟರ್ನ್ಸ್ ಬಂತು ನನಗೆ. ನಾನೊಂದು 3 lakhs ಕೊಟ್ಟಿದ್ದೆ, 3 lakhs ನನಗೆ ಅವ್ರು ರಿಟರ್ನ್ 5 lakhs ಕೊಟ್ಟರು. ಇಟ್ಸ್ ಆಲ್ಮೋಸ್ಟ್ ಡಬಲ್ ದ ಇನ್ವೆಸ್ಟ್ಮೆಂಟ್ ವಿತ್ ಇನ್ ದ ಸ್ಪ್ಯಾನ್ ಆಫ್ 3 months. ನಮಗೆ ನಾವಿಲ್ಲಿ ಒಂದು ಸಿಸ್ಟಮ್ ಅಸೆಂಬಲ್ ಮಾಡಿ ಸೇಲ್ ಮಾಡೋದಕ್ಕೆ ಕ್ಲೈಂಟನ್ನು ಹುಡುಕಿ ಅಂದ್ರು ಒಂದು 3,000 4,000 ಸಿಗುತ್ತೆ. ಒಂದು 25,000 30,000 ಸಿಸ್ಟಮ್ ಸೇಲ್ ಮಾಡಿದ್ರೆ ಒಂದು 3,000 4,000 ಸಿಕ್ತಿತ್ತು. ಐ ಆಮ್ ಟಾಕಿಂಗ್ ಇನ್ 2005. ಇವಾಗ ಬಿಡಿ, ಇವಾಗ 500 ರೂಪಾಯಿಗೆ ಸಿಗುತ್ತೆ ಸಿಸ್ಟಮ್. ಒಬ್ಬ 500 ರೂಪಾಯಿ ಪ್ರಾಫಿಟ್ ಇಟ್ಕೊಂಡು ಮಾಡ್ತಾರೆ. ಇಟ್ಸ್ ಡಿಫ್ರೆಂಟ್. ನಮ್ಮ ಜರ್ನಿ ಶುರುವಾಗಿದ್ದಂಗೆ, ಇಲ್ಲೇನೋ ಇದೆಯಪ್ಪ, ಇದು ಬಿಸ್ನೆಸ್ ಸೂಪರ್ ಆಗಿದೆ, ಲೆಟ್ ಅಸ್ ಕಾನ್ಕರ್ ಮಾಡಿಂಗ್ ಅಂತ ಅಂದ್ಬಿಟ್ಟು ಅಗೇನ್ ಐ ಜಾಯಿಂಡ್ ದ ಹ್ಯಾಂಡ್ಸ್ ವಿತ್ ದ ಸೇಮ್ ಪೀಪಲ್ ಅಂಡ್ ಡಿಡ್ ಒನ್ ಮೋರ್ ಮೂವಿ. Quite good. ಹೈಕ್ಸ್ ಅಂಡ್ ಲೋಸ್ ಎವ್ರಿವೇರ್ ಆರ್. ಸೊ ಸೆಕೆಂಡ್ ಸಿನಿಮಾ ಏನು ವರ್ಕೌಟ್ ಆಗಲಿಲ್ಲ. ನಾವು ಅಂದ್ಕೊಂಡೆ ದಿಸ್ ಇಸ್ ನಾಟ್ ಮೈ ಕಪ್ ಆಫ್ ಟೀ ಅನ್ಸುತ್ತೆ. ಬಟ್ ಅದಾದ್ಮೇಲೆ ಓನ್ ಕಂಪ್ನಿ ಮಾಡೋದು, ಅದೇ ದಟ್ ಇಸ್ ವಾಟ್ ಐ ಆಮ್ ಟೆಲ್ಲಿಂಗ್. ಅವ್ರ ಜೊತೆ ಮಾಡಿದಂತ ಎರಡನೇ ಸಿನಿಮಾನಲ್ಲಿ ಇದಾಗತ್ತೆ. ನಾನು ಪ್ರಾಬ್ಲಿ ದಿಸ್ ನಾಟ್ ಮೈ ಕಪ್ ಆಫ್ ಟೀ, ಲೆಟ್ ಅಸ್ ಬಿ ಸ್ಟಿಕ್ ಆನ್ ಟು ಮೈ ಓನ್ ಬಿಸ್ನೆಸ್. ನಂದೇನಿದೆ ಕಂಪ್ಯೂಟರು, ಹಾರ್ಡ್ವೇರು, ವೆಬ್ ಡಿಸೈನಿಂಗು, ಸೊ ಅದರಲ್ಲೇ ಕಂಟಿನ್ಯೂ ಮಾಡ್ಕೊಂಡು ಹೋದೆ. ಆಫ್ಟರ್ ಸ್ಪ್ಯಾನ್ ಆಫ್ 3 years ನಾನು ಇಲ್ಲಿ ಇದ್ನಲ್ಲ ಇವ್ರಗಳ ಜೊತೆಗೆ, ಅಲ್ಲಿ ನನ್ನನ್ನು ಮೀಟ್ ಮಾಡ್ತಾ ಇದ್ದ ಒಂದು ಡೈರೆಕ್ಟ್ರು ಬಂದು ನನ್ನನ್ನು ಭೇಟಿಯಾಗಿ ಈ ಥರ ಇನ್ನೊಂದು ಒನ್ ಮೋರ್ ಥಿಂಗ್ ಇಸ್ ದಟ್ ಕ್ಲೈಂಟ್ ಕಂಪ್ನಿ ನಾನೇನು ಹೇಳಿದೆ ಶ್ರೀಗಂಧ, ಆ ಚಾನಲ್ ಬರಲಿಲ್ಲ. ಅದೇನೇನೋ ಇಂಟರ್ನಲ್ ಇದೋ ಏನೋ, ಐ ಡೋಂಟ್ ನೋ ವಾಟ್ ಹ್ಯಾಪಂಡ್, ಬಟ್ ಆ ಚಾನಲ್ ಬರಲಿಲ್ಲ. ದೇ ಸ್ಟ್ರಗಲ್ಡ್ ಫಾರ್ ಆಲ್ಮೋಸ್ಟ್ 2.5-3 years ಕಂಪ್ನಿ ನಡೆಸೋದಕ್ಕೆ ಏನೇನೋ ಮಾಡಿದ್ರು. ಓಕೆ ಫೈನ್, ದಟ್ ಈಸ್ ದ ಡಿಫ್ರೆಂಟ್ ಪಾರ್ಟ್. ಸೊ ಅವ್ರ ಬ್ರ್ಯಾಂಡಿಂಗ್ ಅನ್ನೋದು ಸ್ಟಾಪ್ ಆಗೋಗಿತ್ತು. ಸೊ ನಮಗೆ ಇಂಡಸ್ಟ್ರಿನಲ್ಲಿ, ಅಂದರೆ ಕನ್ನಡ ಇಂಡಸ್ಟ್ರಿನಲ್ಲಿ ಬ್ರ್ಯಾಂಡಿಂಗ್ ಅನ್ನೋದನ್ನ ತೋರಿಸ್ಕೊಟ್ಟು ಅಂತ ಫಸ್ಟ್ ಕಂಪ್ನಿ ಅದು. ಅದಕ್ಕೆ ಬಿಫೋರ್ ಎಲ್ಲ ಬ್ರ್ಯಾಂಡಿಂಗ್ ನಡೆದಿದೆ, ಇಲ್ಲ ಅಂತಲ್ಲ. ರವಿಚಂದ್ರನ್ ಸರ್ ಆಮೇಲೆ ವಿಷ್ಣುವರ್ಧನ್ ಸರ್ ಮೂವಿಗಳಲ್ಲಿ ಅವರೆಲ್ಲ ಡೈರೆಕ್ಟ್ ಕಂಪ್ನಿ ಅಪ್ರೋಚ್ ಮಾಡ್ಬಿಟ್ಟು ಇವಾಗ ಇನ್ಸುಜುಕಿ ಅನ್ನೋ ಬೈಕ್ಗಳನ್ನೆಲ್ಲ ಅವರು ಯೂಸ್ ಮಾಡಿದ್ದಾರೆ, ಹೀರೋ ಹೋಂಡಾ ಬೈಕ್ಗಳನ್ನ ಯೂಸ್ ಮಾಡಿದ್ದಾರೆ. ಬಟ್ ಅದಕ್ಕೆ ಅಂತ ಒಂದು ಸಂಸ್ಥೆ ಇರಲಿಲ್ಲ. ಇಟ್ ವಾಸ್ ಅ ಡೈರೆಕ್ಟ್ ಅಪ್ರೋಚ್ ಫ್ರಮ್ ದ ಡೈರೆಕ್ಟರ್ ಆರ್ ಪ್ರೊಡ್ಯೂಸರ್ ಟು ದ ಕಂಪ್ನಿ. ಟೋರಿನೋ ಫ್ಯಾಕ್ಟರಿನಲ್ಲಿ ಶೂಟ್ ಮಾಡ್ತಾ ಇರ್ಬೇಕಾದ್ರೆ ಅವಾಗೆಲ್ಲ ಫ್ರೀಯಾಗಿ ಲೊಕೇಶನ್ ತಗೊಳ್ಳೋರು ಸ್ಟಾರ್ಟಿಂಗಲ್ಲಿ. ಸೊ ಆ ಟೋರಿನೋನ ಹೈಲೈಟ್ ಮಾಡೋರು, ಪೆಪ್ಸಿನ ಹೈಲೈಟ್ ಮಾಡಿ, ಈ ಥರದ್ದು ನಡೀತಾ ಇತ್ತು. ಬಟ್ ಅದಕ್ಕೆ ಅಂತ ಒಂದು ಕಂಪ್ನಿ ನಿಂತ್ಕೊಂತಿಲ್ಲ. ಇಟ್ ವಾಸ್ ಆಲ್ ಕೊಲಾಬ್ರೇಷನ್ಸ್ಗಳು ನಡೀತಾ ಇತ್ತು. ಅದರಲ್ಲೂ ದುಡ್ಡು ತೆಗಿಬೋದು ಅಂತ ತೋರಿಸ್ಕೊಟ್ಟಿದ್ದಂಥ ಒಂದು ಕಂಪ್ನಿ ಅದು, ಆ ಸಂಸ್ಥೆ. ಇಲ್ಲಿ ಅದಿಲ್ಲ, ಇವಾಗ ಆ ಕಂಪ್ನಿ ನಡೀತಾ ಇಲ್ಲ. ಸೊ ಅದಾದಮೇಲೆ 2010ನಲ್ಲಿ ಈ ಥರ ನನಗೊಬ್ರು ಬಂದು ಅಪ್ರೋಚ್ ಮಾಡ್ತಾರೆ, ನೀವು ಮಾಡ್ಬೋದಲ್ಲ ಇನ್ ಫಿಲಮ್ ಬ್ರ್ಯಾಂಡಿಂಗು, ನಿಮ್ಗೆ ಐಡಿಯಾ ಇದೆ ಅಲ್ವಾ ಅಂತ. ಇಲ್ಲ ಸರ್, ಇಟ್ಸ್ ನಾಟ್ ಮೈ ಕಪ್ ಆಫ್ ಟೀ. ನಾನು ಆವಾಗಲೇ ಹೇಳಿದಾಗೆ ನಂದಲ್ಲ ಅದು ಅಂತ. ಇಲ್ಲೆಲ್ಲ ನೀವು ನಮ್ಮ ಜೊತೆಗಿರಿ ಸಾಕು, ನಿಮಗೆ ಅದ್ರದ್ದು ಐಡಿಯಾ ಇದೆ, ನಮ್ಮ ಸಪೋರ್ಟಾಗಿ ನೀವು ಬ್ಯಾಕ್ ಸಪೋರ್ಟಾಗಿ ನಿಂತ್ಕೊಳ್ಳಿ ಸಾಕು. ನಾನು ನಿಮಗೆ ಹುಡುಗರನ್ನ ಕೊಡ್ತೀನಿ ವರ್ಕ್ ಮಾಡೋದಕ್ಕೆ, ಅವರು ಹೋಗಿ ಕ್ಲೈಂಟ್ನ ಮೀಟ್ ಮಾಡ್ಕೊಂಡ್ಬರ್ತಾರೆ, ನೀವು ಫೈನಲ್ ಬಿಸ್ನೆಸ್ ನೀವು ಮಾತಾಡಿ ಅಂತ ಅಂದ್ಬಿಟ್ಟು ಅವರೇನೆ ಅವ್ರ ಸ್ಟಾಫ್ನ ನನಗೆ ಕೊಟ್ಟು ಒಂದು ಸಿನಿಮಾನ ಸ್ಟಾರ್ಟ್ ಮಾಡ್ತೀವಿ. ಫ್ರಮ್ ದೇರ್ ಟಿಲ್ 2014 ನನ್ನ ಜರ್ನಿ ಇನ್ ಫಿಲಮ್ ಬ್ರ್ಯಾಂಡಿಂಗ್ ಅಲ್ಲೇ ನಡೆಯುತ್ತೆ ಸರ್. ಎಷ್ಟು ಸಿನಿಮಾಗಳು ಮಾಡಿದ್ರಿ? ಒಂದು 6-7 ಸಿನಿಮಾ ಮಾಡ್ತೀನಿ ಅಷ್ಟೇನೆ. ನನ್ಗೆ ಹೆಂಗೆ ಅಂದ್ರೆ ಐ ವಾಸ್ ಟೋಟಲಿ ಸೆಲೆಕ್ಟಿವ್. ನಾವು ಮಾಡೋ ಸಿನಿಮಾ ಏನು ಅಂತಂದ್ರೆ, ನಾವು ಇವಾಗ ಯಾವುದೋ ಒಂದು ಕ್ಲೈಂಟ್ ಕಂಪ್ನಿಗೆ ಹೋಗ್ತೀವಿ, ಇದನ್ನ ಬ್ರ್ಯಾಂಡಿಂಗ್ ಮಾಡ್ತೀವಿ ಅಂದ್ರೆ ಅದು ಬರಬೇಕು ಸರ್ ಸಿನಿಮಾನಲ್ಲಿ. ದಿಸ್ ಇಸ್ ವಾಟ್ ಮೈ ಇಂಟೆನ್ಷನ್ ವಾಸ್. ಸೊ ನಿಮಗೆ ಈ 7 ಸಿನಿಮಾ ಅಲ್ಲಿ ನಿಮಗೆ ಕಂಪ್ಲೀಟ್ ಟೀಮ್ ಸಪೋರ್ಟಿವ್ ಆಗಿದೆ. ನೀವು ಅನ್ಕೊಂಡಿದ್ದು ಬೆನಿಫಿಟ್ಸ್ ನಿಮಗೂ 100% ಹೌದು. ಕಂಪ್ನಿಗೆ ಆಯ್ತು ಸರ್, ಆಗಿಲ್ಲ ಅಂತ. ಹೇಗಿತ್ತು ಸಿನಿಮಾದವ್ರು? ಈಗ ಏನಾಗತ್ತೆ ಅಂದ್ರೆ, ನಾವು ಅದನ್ನ ತಪ್ಪು ಅಂತಾನು ಹೇಳಕ್ಕಾಗಲ್ಲ, ಸರಿ ಅಂತ ಹೇಳಕ್ಕಾಗಲ್ಲ. ಕ್ಲೈಂಟ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೋಡಿದಾಗ ಅದು ತಪ್ಪು ಅನ್ಸುತ್ತೆ. ಏನಕ್ಕೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲೊಂದು ಪೆನ್ ಹಾಕೊಂಡಿದ್ದೀನಿ, ಇದ್ರ ಮೇಲೆ ಒಂದು ಹೆಸರಿದೆ, ಇದು ಹೈಲೈಟ್ ಆಗ್ಬೇಕು ಅಂತಂದ್ರೆ ಆಬ್ವಿಯಸ್ಲಿ ನೀವೇನ್ ಮಾಡ್ತೀರಾ, ಹತ್ರ ಬರ್ತೀರಾ, ಅದನ್ನ ಟೆಕ್ನಿಕಲ್ ಲ್ಯಾಂಗ್ವೇಜ್ ಅಲ್ಲಿ ಝೂಮ್ ಇದ್ ಮಾಡ್ತೀರಾ, ಅದನ್ನ ಹೈಲೈಟ್ ಮಾಡ್ತೀರಾ. ಓಕೆ, ಇವ್ರು ಇಂಥ ಪೆನ್ ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಆ ಸಿನಿಮಾ ಹೀರೋ ಈ ಒಂದು ಸೈನ್ ಆಗ್ತಾ ಇರ್ಬೇಕಾದ್ರೆ ಆ ಪೆನ್, ಅದನ್ನ ಹೈಲೈಟ್ ಮಾಡ್ತೀವಿ. ಆ ಪೆನ್ ಕಂಪನಿ, ಇಟ್ಸ್ ಕಾಸ್ಟ್ ಆಫ್ ಸಮ್ ಅರೌಂಡ್ 30 rupees 40 rupees ಒಂದು ಪೆನ್ ಕಂಪನಿ. ಅವ್ರು ಎಷ್ಟು ಇನ್ವೆಸ್ಟ್ ಮಾಡೋದಕ್ಕೆ ಸಾಧ್ಯ ಇದೆಯೋ ಅಷ್ಟೇ ಇನ್ವೆಸ್ಟ್ ಮಾಡೋದಕ್ಕೆ ಸಾಧ್ಯ. ಬಟ್ ಇಲ್ಲಿ ಸಿನಿಮಾ ಅನ್ನೋದು ಬಂದಾಗ ಬಡ್ಜೆಟ್ ಇಸ್ ಇನ್ ಲ್ಯಾಕ್ಸ್ ಟುಗೆದರ್, ಕ್ರೋರ್ಸ್ ವರ್ಗು ಇವತ್ತು ಅಷ್ಟು ಬಂದಿದೆ. ನಾನು ಹೇಳ್ತಾರೆ 2010 14 ಲ್ಯಾಕ್ಸ್ ಅಲ್ಲಿ ಮುಗೀತಾ ಅಂತ ಸಮಯದಲ್ಲಿ ಈಗ ಒಂದು ಕಂಪ್ನಿ ಅವರು ಒಂದು 3 ಲಕ್ಷ ಕೊಡ್ತೀನಿ ಅಂದ್ರೆ ನಮ್ಗೆ ಅದು ದೊಡ್ಡ ಅಮೌಂಟೇ. ಆದ್ರೆ ಪ್ರೊಡ್ಯೂಸರ್ಸ್ ಅಥವಾ ಅದನ್ನ ಯೂಸ್ ಮಾಡ್ತಾ ಇದ್ದಂತ ಒಂದು ಸ್ಟಾರ್ಗಳು
ಬರೀ 3 ಲಕ್ಷನ ಬಿಡ್ರಿ ಅದನ್ನೇನು ಹೈಲೈಟ್ ಮಾಡ್ತೀರಾ. ಸೊ ಈ ತರ ಏನೋ ಒಂದು ಆಗೋದು, ಅಥವಾ ಅದು ಆರ್ಟಿಸ್ಟ್ ಇಂದ ಆಗೋದು, ಅಥವಾ ಡೈರೆಕ್ಟರ್ ಇಂದನೋ, ಇಲ್ಲ ಬಿಡಿ ಸರ್ ಅವ್ರೇನ್ ಜಾಸ್ತಿ ಕೊಡ್ತಾ ಇಲ್ಲ ದುಡ್ಡು, ಅವ್ರು ತೋರಿಸಿದ್ವಿ ಬಿಡಿ ಸರ್ ಸಾಕು, ಈ ತರ ಅವರು ಅಥವಾ ಕ್ರಿಯೇಟಿವಿಟಿ ಅಥವಾ ಅವ್ರ ಕ್ರಿಯೇಟಿವಿಟಿಗೆ ಅದು ಅಡ್ಡ ಬರ್ತಾ ಇರ್ಬೋದು. ಸರ್ ನನಗೆ ಅವರು ಸೈನ್ ಮಾಡ್ತಾ ಇರೋದು ಇಂಪಾರ್ಟೆಂಟ್, ಪೆನ್ ಇಂಪಾರ್ಟೆಂಟ್ ಅಲ್ಲ, ನನಗೆ ಆ ಸೈನ್ ಮೇಲೆ ಫೋಕಸ್ ಮಾಡಿ ಪೆನ್ ಮೇಲೆ ಅಲ್ಲ ಅಂತ ಅಂದಿರ್ಬೋದು. ಬಿಕಾಸ್ ಅದು ಅವರ ಒಂದು ಕ್ರಿಯೇಟಿವಿಟಿಗೆ ಅಡ್ಡ ಬರ್ತಾ ಇರೋ ಅಂತ ಚಾನ್ಸಸ್ ಇದೆ. ಸೊ ಈ ತರ ಒಂದು ಪ್ರೋಸೆಸ್ ಅಲ್ಲಿ ನಮ್ಗೆ ಕಂಪ್ನಿಗಳಿಂದ ದುಡ್ಡು ಬರೋದು, ಅಥವಾ ಅವರು ನೀವು ನಮ್ಗೆ ಹೇಳಿದ್ ಫುಲ್ಫಿಲ್ ಮಾಡಿಲ್ಲ, ನಾನು ಯಾಕೆ ನಿಮಗೆ ಫುಲ್ ಪೇಮೆಂಟ್ ಮಾಡಬೇಕು, ಈ ತರ ಅನ್ನೋದೆಲ್ಲ ಒಂದೊಂದಿಷ್ಟು ಆಗತ್ತೆ. ಬಟ್ ಆದ್ರೆ ನಾನ್ ಮಾಡಿರೋ ಸಿನಿಮಾಗಳಲ್ಲಿ ನಾ ಹ್ಯಾವ್ ಫುಲ್ಫಿಲ್ಡ್ ಸರ್, ಆಲ್ಮೋಸ್ಟ್ ಐ ಹ್ಯಾವ್ ಫುಲ್ಫಿಲ್ಡ್. ಒಂದು 2-3 ಆಗಿದೆ. ನಾನು ತುಂಬಾ 100% ನಾನು ಕ್ಲಿಯರ್ ಆಗಿ ಮಾಡಿದೀನಿ ಅಂತಲ್ಲ, ನನ್ಗೂ ಆಗಿದೆ. ಅದಕ್ಕಂದ್ರೆ ಕ್ಲೈಂಟ್ ಇವಾಗ ರಿಲೀಸ್ ಮಾಡ್ತೀವಿ ಅಂತ ಹೇಳಿರ್ತಾರೆ, ಅದು ಆ ಟೈಮ್ ತಗೊಂಡಿರತ್ತೆ, ಆ ಟೈಮ್ಗೆ ರಿಲೀಸ್ ಆಗಿರೋದು ನಾನಾ ಕಾರಣಗಳಿರತ್ತೆ, ಅವ್ರವ್ರದೇ ಆದ ಒಂದಿದು. ಇಟ್ ಮೈಟ್ ಬಿ ಅ ಫೈನಾನ್ಷಿಯಲ್ ಇರ್ಬೋದು, ಅಥವಾ ಕೆಲಸ ಮುಗ್ದಿಲ್ದೇ ಇರ್ಬೋದು, ವರ್ಕ್ ಮೇಲೆ ಡಿಲೇ ಆಗಿರೋದು, ಈ ತರದೆಲ್ಲ ಆಗಿ ಸಿನಿಮಾ ಡಿಲೇ ಆದಾಗ್ಲೂ ಕ್ಲೈಂಟ್ ಸ್ಯಾಟಿಸ್ಫ್ಯಾಕ್ಷನ್, ಯಾಕಂದ್ರೆ ಕ್ಲೈಂಟ್ ಸ್ಯಾಟಿಸ್ಫ್ಯಾಕ್ಷನ್ ತುಂಬಾ ಮುಖ್ಯ. ಇದು ನಮ್ಮ ಸಿನಿಮಾ ಇಂಡಸ್ಟ್ರಿಗೂ ಮತ್ತೆ ಕ್ಲೈಂಟ್ಗೂ ರ್ಯಾಪು ಅಷ್ಟು ಬೆಳಿಲಿಲ್ಲ. ಪ್ರಾಬ್ಲಿ ಈಗ ಒಂದಿಷ್ಟು ಜನ ಮಾಡ್ತಾ ಇದ್ದಾರೆ ಇನ್ ಫಿಲಮ್ ಬ್ರ್ಯಾಂಡಿಂಗ್. ಐ ಡೋಂಟ್ ನೋ ಹೌ ಇಟ್ ಇಸ್ ವರ್ಕಿಂಗ್ ಆನ್ ಅಂತ ಅಂದ್ಬಿಟ್ಟು. ಬಟ್ ನಾನು 2014 ಲಾಸ್ಟ್ ಸರ್ ಇನ್ ಫಿಲಮ್ ಬ್ರ್ಯಾಂಡಿಂಗ್ ಅಂತ ಅಗೇನ್ ನನ್ನ ಕಪ್ ಆಫ್ ಟೀ ಆಸ್ ಯೂಶುವಲ್ ಅದು ರನ್ನಿಂಗ್ ಅಲ್ಲೇ ಇತ್ತು, ಪ್ಯಾರಲಲ್ ಆಗಿ ಆ ಬಿಸ್ನೆಸ್ ಕೂಡ ರನ್ನಿಂಗ್ ಅಲ್ಲೇ ಇತ್ತು. ಸೊ ಅದನ್ನೇ ನಡೆಸ್ಕೊಂಡು ಹೋಗ್ತಾ ಇದ್ವಿ. ನೀವು ಎಕ್ಸಾಕ್ಟ್ಲಿ ಬಿಟ್ಟಿದ್ದ ಕಾರಣ ಏನು ಅದರಿಂದ? ಯಾಕಂದ್ರೆ ಬಿಕಾಸ್ ನೀವು ಹೇಳಿದಂಗೆ ನೀವು ರೆವಿನ್ಯೂ ಮಾಡಿದೆ ಅಂತ ಹೇಳಿದ್ರಿ. ಹೌದೌದು, ಒಂದು ಸಕ್ಸಸ್ಫುಲ್ ಫಾರ್ಮ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಫಾರ್ಮ್ ನ ಬಿಡೋದಕ್ಕೆ ಕಾರಣ ಏನು? ಸೊ ದ ಕ್ಲೈಂಟ್ ಸ್ಯಾಟಿಸ್ಫ್ಯಾಕ್ಷನ್, ದ ಮೇಜರ್ ಥಿಂಗ್ ಇಸ್ ಆ ಕ್ಲೈಂಟ್ ನ ಸ್ಯಾಟಿಸ್ಫೈ ಮಾಡೋದು ಕಷ್ಟ ಇರ್ತಿತ್ತು ಸರ್. ಇವಾಗ ನಾವು ಒಂದು ಬಿಸ್ನೆಸ್ ಅಂತ ಬಂದಾಗ ಒಂದು ಪ್ರೊಡಕ್ಷನ್ಗೆ ಒಂದು ಟೈಮ್ ಅಂತ ಇಟ್ಕೊಂತೀವಿ. ನಾವು ಸಿನಿಮಾಗೂ ಕೂಡ ಅದೇ ಟೈಮ್ ಬೌಂಡ್ ಇಟ್ಕೊಂಡೇ ನಾವು ಮಾಡಿರ್ತೀವಿ. ಬಟ್ ಅದು ಹೇಳಿದ್ನಲ್ಲ, ನಾನಾ ಕಾರಣಗಳಿಂದ ರಿಲೀಸ್ ಪೋಸ್ಟ್ಪೋನ್ ಆಗೋದು, ಅಥವಾ ವರ್ಕ್ ಕಂಪ್ಲೀಟ್ ಆಗಿಲ್ದೇ ಇರೋದು, ಏನಾದ್ರೂ ಇದ್ದೇ ಇರುತ್ತೆ. ಇದನ್ನ ನಾನು ಈ ಡೇಟಿಗೆ ರಿಲೀಸ್ ಮಾಡ್ತೀನಿ ಅಂದ್ರೆ ಆ ಡೇಟಿಗೆ ಮಾಡಕ್ ಆಗಲ್ಲ. ಸಿನಿಮಾ ಇಸ್ ನಾಟ್ ಲೈಕ್ ದಟ್. ಅದು ನಾವು ಅರ್ಥಕೊಳ್ಳೋದಕ್ಕೆ ಅದೇ EP ಆಗಿ ಬಂದ್ಮೇಲೆ ನಮ್ಗೆ ಅದೆಲ್ಲ ತಿಳುವಳಿಕೆಗಳು ಬಂದಿರೋದು. ವೆನ್ ಐ ವಾಸ್ ಇನ್ ಟು ಬ್ರ್ಯಾಂಡಿಂಗ್ ಅಂದಾಗ, ಸರ್ ನಾ ಈ ಡೇಟ್ ಅಂದ್ರೆ ಈ ಡೇಟ್ ನಾನು ಕೊಡಬೇಕು ಸರ್ ಕ್ಲೈಂಟಿಗೆ ಅಂತ, ಈ ತರ ನಾವು ನಿಂತ್ಕೊಂತ ಇದ್ವಿ. ಬಿಕಾಸ್ ನಮಗೆ ಕ್ಲೈಂಟ್ ಸ್ಯಾಟಿಸ್ಫ್ಯಾಕ್ಷನ್ ವಾಸ್ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಅಂದ್ರೆ ಈಗ ಆ ಗೊಂದಲದ ಮಧ್ಯೆ ಅದನ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಸೊ ಓನ್ಲಿ ಮೇನ್ ರೀಸನ್ ವಾಸ್ ಕ್ಲೈಂಟ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡಕ್ ಆಗ್ತಿರ್ಲಿಲ್ಲ ಅನ್ನೋ ಕಾರಣಕ್ಕೆ. ಇನ್ವೆಸ್ಟರ್ ಇದಾರೆ ಸರ್, ಈಗ ತುಂಬಾ ಮಾಡಕ್ ರೆಡಿ ಇದ್ದಾರೆ ಇಂಡಸ್ಟ್ರಿ ಕಡೆಯಿಂದ ಅವರು ಕೇಳುವಂತದ್ದು ಕ್ರೈಟೀರಿಯಾ ಆಗ್ತಿಲ್ಲ. ಹೌದು, ಈಗಲೂ ಕಂಪನಿಗಳು ಮಾಡ್ತಾ ಇದಾರೆ ಸರ್, ಮಾಡ್ತಾ ಇದಾರೆ. ಇಟ್ ಇಸ್ ಲೈಕ್ ಅದೇ ನಾ ಹೇಳಿದ್ನಲ್ಲ, ಮುಂಚೆ ಯಾವ ತರ ಇತ್ತು ಆ ಫಾರ್ಮ್ಯಾಟಿಗೆ ಬಂದಿದ್ದಾರೆ. ಲೈಕ್ ಡೈರೆಕ್ಟರ್ ಅಂಡ್ ಪ್ರೊಡ್ಯೂಸರ್ ಡೈರೆಕ್ಟ್ಲಿ ಅಪ್ರೋಚಸ್ ದ ಕಂಪನಿ ಅಂಡ್ ದೇ ಗೆಟ್ ದ ಬ್ರ್ಯಾಂಡಿಂಗ್. ಈ ಬ್ರ್ಯಾಂಡಿಂಗಿಗೆ ಅಂತ ಒಂದಿಷ್ಟು ಕಂಪ್ನೀಸ್ಗಳೇನಿತ್ತು, ಅದು ನನಗೆ ಗೊತ್ತಿರಂಗೆ ಪ್ರಾಬ್ಲಿ ಇಟ್ ಇಸ್ ನಾಟ್ ವರ್ಕಿಂಗ್. ಬಿಕಾಸ್ ದೇ ಕಾಂಟ್ ಸ್ಯಾಟಿಸ್ಫೈ ದ ಕ್ಲೈಂಟ್ ಅನ್ನೋದಕ್ಕೆ. ಇಲ್ಲೊಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ಆಕ್ಚುಲಿ ನಿಮಗೂ ಅದು ಗೊತ್ತಿರುತ್ತೆ. ಇದೇ ವಿದ್ಯಾರ್ಥಿ ಪಿಕ್ಚರ್ ಅಲ್ಲಿ ಇನ್ ಬ್ರ್ಯಾಂಡಿಂಗ್ ಅಂತ ಒಂದು ಬರ್ತಾರೆ, ನಂತರ ಅಗ್ರಿಮೆಂಟ್ ಆಗುತ್ತೆ, ಓವರ್ ಆಲ್ ಅಗ್ರಿಮೆಂಟ್ ಆಗುತ್ತೆ. ಸೊ ದುಡ್ಡು ತಗೊಂತಾರೆ, ನನ್ನ ಹತ್ರ ಅವ್ರು ದುಡ್ಡು ಕೊಡಲ್ಲ ಅಂತ ಹೇಳ್ತೀನಿ, ಇಲ್ಲ ಅವರು ಪ್ರಾಮಿಸ್ ಮಾಡ್ತೀನಿ ಅಂತ ಸ್ವಲ್ಪ ತಗೊಂತಾರೆ. ತಗೊಂಡ್ಮೇಲೆ ಮಾಡ್ಕೊಡಲ್ಲ. ಪ್ಯೂರ್ಲಿ ಚೀಟಿಂಗ್. ಕರೆಕ್ಟ್. ಇವಾಗ ಹೇಳ್ತೀನಿ, ತುಂಬಾ ಜನ ಸಿನಿಮಾ ಒಳಗೆ, ಈಗ ನಾನು ಈ ವಿಚಾರದಲ್ಲಿ ಸ್ವಲ್ಪ ಅವೇರ್ನೆಸ್ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಯಾರಿಗೂ ಸಿನಿಮಾ ನಡೆಯೋದಕ್ಕಿಂತ ಮುಂಚೆ, ಅವ್ರ ಪ್ರಾಡಕ್ಟ್ ತರೋದಕ್ಕಿಂತ ಮುಂಚೆ ದುಡ್ಡು ಕೊಡ್ಬೇಡಿ. ಯಾಕೆಂದ್ರೆ ಅದು ಚೀಟಿಂಗ್ ಫಾರ್ಮೆಟ್ ಇರುತ್ತೆ. ಹೌದು, ಮಾಡ್ಕೊಂಡ್ ಬಂದ್ಮೇಲೆ ವಾಟ್ ಎವರ್ ಅವ್ರ ಸರ್ವಿಸ್ ಚಾರ್ಜ್ ಇರುತ್ತೆ, ಡೆಫಿನೆಟ್ ಆಗಿ ಅದು ತಗೊಳ್ಳಿ. ಮುಂಚೆ ದಯವಿಟ್ಟು, ಇದು ನನ್ನ ಸ್ವಂತ ಅನುಭವ, ಯಾರು ದಯವಿಟ್ಟು ಕೊಡಕ್ ಹೋಗ್ಬಿಡಿ. ಯಾಕೆಂದ್ರೆ ಕೊಟ್ಟು ನೀವು ಸಿನಿಮಾನ ಮಾಡೋದು ಬಿಟ್ಟು ಅವ್ರ ಹಿಂದೆ ಅಲಿಬೇಕಾಗುತ್ತೆ, ಅವ್ರ ಹಿಂದೆ ಫಾಲೋ ಅಪ್ಸ್, ಆ ಜಂಜಾಟ ಸಿಕ್ಕಾಬಿಟ್ಟೆ ಇರುತ್ತೆ. ಆ ಟೆನ್ಷನ್ನೇ ಬೇಡ. ಮಾಡ್ಕೊಂಡ್ ಬಂದ್ಮೇಲೆ ಇನ್ನೇನು ಪರ್ಸೆಂಟೇಜ್ ಇದೆ ನಿಂತು ಕ್ಲಿಯರ್. ಇದು ನನಗೆ ಮೋಸ ಆಗಿದೆ, ಬಟ್ ನಾನು ಆ ದುಡ್ಡನ್ನ ವಸೂಲು ಮಾಡಿದ್ದೀನಿ ಪ್ರೊಡಕ್ಷನ್ ಕಂಪ್ನಿಗೆ, ಅದು ವಾಪಸ್ ಹೋಗಿದೆ. ಓಕೆ, ದಿಸ್ ಇಸ್ ದ ಥಿಂಗ್. ಎಸ್, 100%. ಅಲ್ಲ, ನಾವು ತಗೊಂತಾ ಇದ್ವಿ ಸರ್. ಇನ್ ಫಿಲಮ್ ಬ್ರ್ಯಾಂಡಿಂಗ್ ಅಂತ ಬಂದಿದ ತಕ್ಷಣನೇ ನಾವು ದುಡ್ಡು ತಗೊಂತಿರ್ಲಿಲ್ಲ ಅಂತಲ್ಲ, ನಾನು ತಗೊಂತಾ ಇದ್ದೆ. ಏನ್ ತಗೊಂತಾ ಇದ್ದೀನಿ, ದಟ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಐ ಯೂಸ್ ಟು ಟೇಕ್ 500 rupees ಫಾರ್ ದ ಅಫಿಡವಿಟ್. ನೋ, ಇಟ್ಸ್ ಅಗ್ರಿಮೆಂಟ್. ಏನು ನಾವು 300 ರೂಪಾಯಿ ಪೇಪರ್ ತಗೊಂತಾ ಇದ್ವಿ, ಗೌರ್ಮೆಂಟ್ ಸ್ಟ್ಯಾಂಪ್ ಪೇಪರ್. 200 rupees ಫಾರ್ ದ ಪ್ರಿಂಟ್ ಔಟ್ ಅಂಡ್ ಆ ಇದು ಪ್ರೊಸೆಸ್ಗೆ 500 ರೂಪಾಯಿ ಇಸ್ಕೊಂತಾ ಇದ್ದೆ ಪ್ರೊಡ್ಯೂಸರ್ ಹತ್ರ. ಅಷ್ಟೇ ಬಿಟ್ರೆ ನನ್ನ ಕಡೆಯಿಂದ ಕ್ಲೈಂಟ್ ಇಂದ ಚೆಕ್ ಬರೋದು ಅಥವಾ ಪ್ರಾಡಕ್ಟ್ ಬಂದ ಮೇಲೆ ಐ ಯೂಸ್ ಟು ಟೇಕ್ ದ ಅಮೌಂಟ್ ಫ್ರಮ್ ದೆಮ್. ಸೊ ಎಜುಕೇಶನ್
ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್. Complete ಆಯ್ತಾ? ಅದ್ರ ಜೊತೆಗೆ ಸ್ಪೆಷಲ್ ಸ್ಕಿಲ್ಸ್ ಕಲ್ತಿದ್ದೀರಾ? ಸ್ಪೆಷಲ್ ಸ್ಕಿಲ್ ಅಂದ್ರೆ ಅದೇ ಲೈಕ್ ಪ್ರೈವೇಟ್ ಕೋರ್ಸ್ ಅದಕ್ಕೆ ಸಂಬಂಧಪಟ್ಟಂಗೆ ಹೋಗಿದ್ದೆ. ವೆಬ್ ಡಿಸೈನಿಂಗ್ ಹೋಗಿದ್ದೆ, ಕೊರಲ್ಡ್ರಾ ಫೋಟೋಶಾಪ್ ಕಲಿಯೋದಕ್ಕೆ, ಆದ್ಮೇಲೆ ಹಾರ್ಡ್ವೇರ್ ಕಲಿಯೋದಕ್ಕೆ ಹೋಗಿದ್ದೆ, ಅಷ್ಟೇ ಬಿಟ್ರೆ ಸಿನಿಮಾಗೆ ಸಂಬಂಧಪಟ್ಟ ಸಿನಿಮಾಗೆ ಸಂಬಂಧಪಟ್ಟಂಗೆ ನೋ ಕೋರ್ಸಸ್ ಸರ್. ಸಿನಿಮಾಕ್ಕೆ ಅಗೇನ್ ನನ್ನ ಸಿನಿಮಾ ಜರ್ನಿ ಸ್ಟಾರ್ಟ್ ಆಗಿದ್ದು ಅಂದ್ರೆ ಅದು ಎಕ್ಸ್ಟ್ರಾಡಿನರಿ ಇಯರ್. ನನ್ನ ಬಿಸ್ನೆಸ್ನ ಇನ್ನು ಡಿಸ್ಕಂಟಿನ್ಯೂ ಮಾಡಿ ಒಂದು ಪ್ರೊಫೆಷನ್ಗೆ ಬರೋದಕ್ಕೆ ಕಾರಣ ಅಂತಂದ್ರೆ ಆ ಒಂದು ಪರ್ಟಿಕ್ಯುಲರ್ ಇಯರ್, ದಟ್ ಇಸ್ 2016, which gave us demonetization and which gave GST. So, and one more thing was that was the year where online business came. ಫ್ಲಿಪ್ಕಾರ್ಟ್ ಆಗ್ಬೋದು, ಅಮೆಝಾನ್ ಆಗ್ಬೋದು, ಇವೆಲ್ಲ ನಮ್ಮ ಒಂದು ಇಂಡಸ್ಟ್ರಿನ ಫ್ಲಾಟನ್ ಮಾಡಿದ್ದೆ ಅದು. ಅಂದ್ರೆ ಔಟ್ಸೈಡ್ ಸೇಲ್ಸ್ ಅಂತ ಏನ್ ಮಾಡ್ತಾ ಇದ್ವಿ ಅದನ್ನ ಫ್ಲಾಟನ್ ಮಾಡಿದ್ದೆ ಈ ಆನ್ಲೈನ್ ಇಂಡಸ್ಟ್ರಿ. ಸೊ ಏನಕ್ಕೆ ಡಿಮಾನಿಟೈಸೇಷನ್ ತಗೊಂಡೆ ಅಂದ್ರೆ ದಟ್ ವಾಸ್ ದ ಇಯರ್ ಐ ಕೇಮ್ ಇನ್ ಟು ಸಿನಿಮಾ ಇಂಡಸ್ಟ್ರಿ ಅನ್ನೋದಕ್ಕೆ. ಅದನ್ನ ಜ್ಞಾಪಕ ಇಟ್ಕೊಳ್ಳೋದಕ್ಕೆ ಈಸಿ. 8/11/2016. ಇದಾದ್ಮೇಲೆ ನಿಮ್ಗೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಫಸ್ಟ್ ಎಕ್ಸ್ಪೀರಿಯನ್ಸ್ ಇಂದ ಇಲ್ಲಿವರೆಗೂ ಎಕ್ಸ್ಪೀರಿಯನ್ಸ್ ಯಾವುದು ಸರ್? ಫಸ್ಟ್ ಸಿನಿಮಾ ಇಸ್ ಯಾರಿಗೆ ಯಾರು ಉಂಟು ಅಂತ ಅಂದ್ಬಿಟ್ಟು ನನ್ನ ಫಸ್ಟ್ ಸಿನಿಮಾ. ಅದು ನಾನು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅಂತ ಹೇಳಕ್ಕಾಗಲ್ಲ. ಏನಕ್ಕೆ ಅಂತಂದ್ರೆ ಇಟ್ ವಾಸ್ ಮೈ ಫಸ್ಟ್ ಜರ್ನಿ ಆಸ್ ಅಂದ್ರೆ ಈ ಸಿನಿಮಾನಲ್ಲಿ ಓಕೆ ಇದು ಒಂದು ಪೋಸ್ಟ್ ಇದೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅನ್ನೋದು ಗೊತ್ತಿತ್ತು, ಬಟ್ ಆದ್ರೆ